21 ಎಕರೆ ಇದೆ. ಇದೆಲ್ಲ ರೈತರೆಲ್ಲ ಅನುಭವದಲ್ಲಿದ್ದಾರೆ. ಇಲ್ಲೆಲ್ಲ ಈ ಭಾಗದಲ್ಲಿ ಜಾನುವಾರು ಮತ್ತು ಹಸುಗಳಿಗೆ ಮತ್ತು ಕುರಿಗಳಿಗೆ ಮೇಯಿಸೋದಕ್ಕೆ ಜಾಗ ಇಲ್ಲ. ಇದು ಉಳಿಸ್ಕೊಳ್ಳಿ. ನಮ್ಮ 80ನೇ ಸರ್ವೆ ನಂಬರಲ್ಲಿ ಎಷ್ಟಿರೋದು ಲೋಕಿ 212 ಎಕರೆ ಇದೆ. ಅದನ್ನು ನಾವು ಜಾಗ ಕೊಡಿಸ್ಕೊಡ್ತೀವಿ. ಅದನ್ನು ಕೂಡ ನಾವು ರಿಸರ್ವೇಷನ್ ಮಾಡಿ ಸಂಬಂಧಪಟ್ಟ ಇಒಗೆ, ತಹಸೀಲ್ದಾರ್ಗೆ, DC ಅವ್ರಿಗೆ ಕಳಿಸ್ಕೊಟ್ಟಿದ್ದೀವಿ. ಮುಂದುವರೆದು ಈಗ ಯಾರೋ ಈಗ ಏನಾಗಿದೆ ನಮ್ಮಲ್ಲಿ ಏನು ಕರೆಂಟ್ಗೆ ಏನೋದಕ್ಕೆ ಭಾಳ ನಮ್ಮ ಆಲೆ ಸಬ್ಸ್ಟೇಷನು ನಮ್ಮ ಎಂಟೈರ್ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ 12 ಸಬ್ಸ್ಟೇಷನ್ ಇದೆ. ನಿರಂತರವಾಗಿ ಕರೆಂಟ್ ಬರ್ತಾ ಇದೆ. ಈ ಸೋಲಾರ್ ಪ್ರಾಜೆಕ್ಟ್ ಅನ್ನೋದು ಈಗೆಲ್ಲ ಯಾರೋ ಇದೊಂಥರ ನನ್ನ ಪ್ರಕಾರ, ನಿಮ್ಮ ಪ್ರಕಾರ ನಾನು ಹೇಳ್ತಾ ಇಲ್ಲ, ದಯವಿಟ್ಟು ಈಗ ಅವ್ರು ಬರ್ತಾರೆ, ಇಲ್ಲಿಂದ ಬಂದು ಯಾರು ಆಂಧ್ರದವ್ರು ಬಂದು ಇಲ್ಲಿ ಮಾಡಿಬಿಟ್ಟು ದುಡ್ಡು ತಗೊಂಡು ಹೋದರೆ ನಮ್ಮ ರೈತರಿಗೆ ಏನೂ ಅನುಕೂಲ ಇಲ್ಲ ಅಂತ ನನ್ನ ಅಭಿಪ್ರಾಯ, ಒಟ್ಟಾರೆ ನಮ್ಮ ರೈತರ ಅಭಿಪ್ರಾಯ. ನಾವು ರಿಸರ್ವೇಷನ್ ಮಾಡಲೇಬೇಕು ಅಂದರೆ ನಮ್ಮ ಜಾಗ ಇದೆ, ಕೊಡ್ತೀವಿ. ತಾವು ಒಂದ್ಸಲ ಇನ್ಸ್ಪೆಕ್ಷನ್ ಮಾಡಿ ಇವತ್ತೇ ಅದು ಮಾಡಿ, ಅದು ಸೂಕ್ತ ಅಂದ್ರೆ ಅದು ಮಾಡಿ. ಇಲ್ಲಿರೋದೇ 21 ಎಕರೆ, ಅಲ್ಲಿ 200 ಎಕರೆ ಇದೆ. ಇದು ಗೋಮಾಳ ಸರ್. ಇದು ಗೋಮಾಳ ತಗೋದ್ವಿ, ಪ್ರೈವೇಟ್ ಅವ್ರು ಕೊಟ್ರೆ ಪ್ರೈವೇಟ್ ಖಾಸಗೀಕರಣ ಆಗ್ತದೆ. ಅದೇ ವೇಸ್ಟ್ ಲ್ಯಾಂಡ್ ಐತೆ, ಅದನ್ನ ಸಮತಟ್ಟು ಮಾಡ್ಕೊಂಡು ಮಾಡ್ಕೊಳ್ಳಿಬೇಕು ಸರ್. ಈಗ ಗ್ರಾಮಸ್ಥರ ಪರವಾಗಿ ಅಕ್ಕ ಈ ಕಡೆ ನೋಡಿ. ಇಲ್ಲಿ ಹಿಂದಿನಿಂದನೂ ಎಲ್ಲ ಥರದ 3-4 ಜಾಗಗಳನ್ನು ನೋಡಿ PM ಕುಸುಮ್ ಯೋಜನೆ ಅಡಿಯಲ್ಲಿ ಇದ್ದಂಥ ಇಂಜಿನಿಯರ್ಗಳು ಸರ್ಕಾರದಿಂದ ಬಂದು ಯಾವ ಜಾಗ ಸೂಕ್ತ ಅಂತೇಳಿ ಇನ್ಪುಟ್ ಹೋಗಿದ್ದಾರೆ. ಅದರ ಪ್ರಕಾರ ಎಲ್ಲ ಫಾರ್ಮಾಲಿಟೀಸು ಮತ್ತು ಏನು ದಾಖಲಾತಿಗಳು ಮಾಡಬೇಕು ಅದನ್ನೆಲ್ಲ ಪರಿಶೀಲನೆ ತಗೊಂಡು ಮಾಡಿರೋಂಥದ್ದು. ಇವರು ಸ್ಥಳೀಯವಾಗಿ ಸ್ವಲ್ಪ ಮಾಡಬೇಡಿ ಅಂತ ಹೇಳಿದ್ರು. ಅದನ್ನು DC ಅವ್ರ ಜೊತೆ ಇನ್ನೊಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ಮಾಡೇ ಕೆಲಸ ಶುರು ಮಾಡ್ತೀವಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ವಿ. ಈಗ ಪೂಜೆ ಮಾಡೋಕ್ಕೆ ಬಂದ್ವಿ, ಪೂಜೆ ಮಾಡಿದ್ವಿ. ಈ ಕೆಲಸನ ಕಾಂಟ್ರಾಕ್ಟ್ರು ಇಲ್ಲೇ ಇದ್ದಾರೆ, ಕಾಂಟ್ರಾಕ್ಟ್ರಿಗೆ ಹೇಳಿದ್ದೀವಿ ಯಾವ ಥರದ ಕೆಲಸ ಶುರು ಮಾಡೋದು ಬೇಡಿ, ಏನು ಬೇಡ ಅಂತ ಏನು ಹೇಳಿದ್ದಾರೆ ಅವ್ರಿಗೆ ಏನು ತಕ್ಕ ಮಾಹಿತಿಗಳನ್ನು ಕೊಟ್ಟು ಕೆಲಸ ಶುರು ಮಾಡಿ. ಈಗ ಸಾಕಷ್ಟು ವಿರೋಧ ಆಗ್ತದೆ ಅಂತ ಅದು 2 ಕಡೆನೂ. ಈಗ ಒಂದು ಕಡೆ ಮಾಡಿ ಅಂತಲೂ ಇದೆ, 2 ಕಡೆನೂ ಪತ್ರಗಳನ್ನು ಕೊಟ್ಟಿದ್ದಾರೆ. ಅದೇ ಗ್ರಾಮಸ್ಥರು ಮಾಡಿ ಅಂತ ಮಾಡಿ ನಮ್ಮ ಭಾಗ. ಈಗ ಇದು ಮೇಜರ್ ಆಗಿ ಆಗಿದ್ರೆ 4 ಮೆಗಾವ್ಯಾಟ್ ಪ್ರಾಜೆಕ್ಟನ್ನು ರೈತರಿಗೆ ಇದು ನಮ್ಮ ಕ್ಷೇತ್ರದಲ್ಲಿ 3 ಕಡೆ ಮಾಡ್ತಾ ಇದ್ವಿ. ಇಲ್ಲೊಂದು ಕಡೆ M ಶೆಟ್ಟಳ್ಳಿ, ಒಂದು ಕಡೆ G ಮಲ್ಲಿಗೆ, ಒಂದು ಕಡೆ ಈ ಭಾಗ ಎಲ್ಲ ಏನಂದರೆ ರೈನ್ ಮೇಲೆ ಡಿಪೆಂಡ್ ಆಗಿರೋಂಥ ರೈತರಿಗೆ ಈಗ ಪಂಪ್ ಸೆಟ್ಟು, ಬೋರ್ವೆಲ್ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗಿ ಮಾಡಬೇಕಾಗಿರೋಂಥದ್ದು ಸಮಸ್ಯೆಗಳು ಎಲ್ಲ ರೈತರಿಗೂ ಗೊತ್ತಿರುತ್ತದೆ. ಇದು ಮಾಡಿದ್ರೆ ಬೆಳಗಿನ ಜಾವ ನಾವು ಕರೆಂಟ್ ಕೊಡೋಕ್ಕೆ ಸಾಧ್ಯ. ಬೆಳಗಿನ ಜಾವ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗೋದು ಬೇಕಾಗಿರಲ್ಲ. ಯಾವತ್ತಾದ್ರೂ ಎಷ್ಟೊತ್ತಿಗಾದರೂ ಅವರು ನೀರು ಹಾಯಿಸ್ಕೊಳ್ಳೋಕ್ಕೆ ಅನುಕೂಲ ಆಗೋಂಥ ಒಂದು ಪ್ರಾಜೆಕ್ಟ್. ಅಕಸ್ಮಾತ್ ಗ್ರಾಮಸ್ಥರ ಮನವಿ ಮೇರೆಗೆ ನಮ್ಮ ಕನಗನಹಳ್ಳಿ ಗ್ರಾಮಸ್ಥರ ಮೇರೆಗೆ ಇಲ್ಲಿ 21 ಗುಂಟೆ ಏನು 21 ಎಕರೆ ಏನು ಒಂದು ಗೋಮಾಳ ಇತ್ತು, ಅದ್ರ ಬಗ್ಗೆ ಎಲ್ಲ ಕೂಡ ರೈತರು ಇಲ್ಲಿ ಉಳುಮೆ ಮಾಡ್ಕೊಂಡು ಜೊತೆಗೆ ದನ ಕುರಿಗಳನ್ನ ಬೇಯಿಸ್ಕೊಂಡು ಅಲ್ಲಿ ಅನುಭವದಲ್ಲಿದ್ದರು. ಭಾಳ ಸ್ವತಂತ್ರ ಪೂರ್ವದ ಹಿಂದೆನೂ ಕೂಡ ಅವರು ನಮಗೆ ಒಂದು ಸೋಲಾರ್ ಪ್ರಾಜೆಕ್ಟ್ ಇಲ್ಲಿ ಆಗಿದೆ, ಇದನ್ನು ತಡೆ ಹಿಡಿದು ಕೊಡಬೇಕು ಅಂತೇಳಿ ಎಲ್ಲ ರೈತಾಪಿ ವರ್ಗದವರು, ಕುಟುಂಬದವರು ನಮಗೆ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದರು. ನಾವು ಅರ್ಜಿನ ನಾವು ಇಲ್ಲಿ ಬೇಡ ಪ್ರಾಜೆಕ್ಟು ನಮ್ಮ 80ನೇ ಸರ್ವೆ ನಂಬರು ಹುಣಸೆಕಟ್ಟೆ
ಅಲ್ಲಿದೆ. ಅಲ್ಲಿ ಬೇಕಾದ್ರೆ ನಾವು ಜಾಗ ಐಡೆಂಟಿಫೈ ಮಾಡಿಕೊಡ್ತೀವಿ ಅಂತ ಹೇಳಿ ನಾವು ಸಂಬಂಧಪಟ್ಟ ತಹಸೀಲ್ದಾರರು, AC ಅವರು, ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ರಿಸರ್ವೇಷನ್ ಮಾಡಿ ನಾವು ಕೊಟ್ಟಿದ್ವಿ. ಅದನ್ನು ನಾವು ಶಾಸಕರಲ್ಲೂ ಕೂಡ ತಿಳಿಯಾಗಿ ನಾವು ಬೇಡ್ಕೊಂಡು ಮನವಿ ಮಾಡಿದ್ವಿ. ನೋಡಿ ಸರ್, ಹಿಂಗೆ ಒಂದು ಗುಂಪು ಬೇಕು ಅಂತದೆ, ಒಂದು ಗುಂಪು ಬೇಡ ಅಂತದೆ. ದಯವಿಟ್ಟು ನಿಮ್ಮ ಅಧ್ಯಕ್ಷತೆಯಲ್ಲೇ ಜಿಲ್ಲಾಧಿಕಾರಿಗಳನ್ನ ಕರೆದು ಸ್ಥಳ ಪರಿಶೀಲನೆ ಮಾಡಿ ನೀವು ಇದನ್ನು ಬಗೆಹರಿಸಿ ಪೂಜೆ ಮಾಡಿ ಅಂತ ಹೇಳಿದ್ವಿ. ಉದಾಹರಣೆಗೆ ನಮ್ಮ ಚಿನ್ಕುಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಪ್ರೋಟೋಕಾಲ್ ಪ್ರಕಾರ ನಮ್ಮ ದಲಿತ ಮಹಿಳೆ ಒಬ್ಬರು ಅಧ್ಯಕ್ಷರಾಗಿದ್ರು ಕೂಡ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕೂಡ ಉಪಾಧ್ಯಕ್ಷರಿಗೂ ಕೂಡ ಯಾವುದೇ ಒಂದು ಪ್ರೋಟೋಕಾಲ್ ಪ್ರಕಾರ ಒಂದು ನಮಗೆ ಆಹ್ವಾನ ಪತ್ರ ಕೊಟ್ಟಿಲ್ಲ. ಜೊತೆಗೆ ವಿಶೇಷವಾಗಿ ಈ ಭಾಗದ ಸಂಸತ್ ಸದಸ್ಯರು, ಬೃಹತ್ ಮತ್ತು ಕೈಗಾರಿಕೆ ಸಚಿವರಾದ ಕುಮಾರಸ್ವಾಮಿ ಅವರು, ಇದು ಕೇಂದ್ರದ ಅನುದಾನವೂ ಇರೋದ್ರು ಕೂಡ ನಾವು ಅವರು ಕೂಡ ಮನವಿ ಕೊಟ್ಟಿದ್ದೇವೆ. ನೀವು ನಿಮ್ಮ ಅಧ್ಯಕ್ಷರಲ್ಲಿ ಒಂದು ಡೇಟ್ ಕೊಡಿ ಅಂದರೂ ಕೂಡ ಕೆಲವು ಅವರ ಒಂದು ಮುಖಂಡರುಗಳಿದ್ದ ಇವತ್ತು ಪೂಜೆ ಮಾಡೋ ಹೋಗಿದ್ದಾರೆ. ಈ ಪೂಜೆಗೆ ನಮ್ಮ ವಿರೋಧ ಇದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸೋಲಾರ್ ಪ್ರಾಜೆಕ್ಟ್ ಮಾಡಲಿ, ಅಭಿವೃದ್ಧಿ ದೃಷ್ಟಿಯಿಂದ, ರೈತರ ದೃಷ್ಟಿಯಿಂದ ಒಬ್ಬರನ್ನ ಒಕ್ಕೆಬ್ಸಿ ಇನ್ನೊಬ್ಬರಿಗೆ ಅನುಕೂಲ ಮಾಡೋದು ಬಹಳ ಒಂದು ಅನಾನುಕೂಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ವಿಶೇಷವಾಗಿ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ಏನು ಮಾಹಿತಿ ಕೊಡಬೇಕು ಅನ್ನೋದನ್ನು ಏನಾದರೂ ಇದನ್ನು ಬಗೆಹರಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾರೆ.